ನೋಡಿ, ಬಾಣಂತಿಯರ ಸಾವು ಆಗಿರೋದು ನಿಜವಾಗ್ಲೂ ಕೂಡ ದುರಂತ, ದುರಾದೃಷ್ಟಕರ. ಇದನ್ನು ಮಾನ್ಯ ಮಂತ್ರಿಗಳು ತುಂಬ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಮತ್ತು ಸರ್ಕಾರನೂ ಕೂಡ ಅಷ್ಟೇ ಗಂಭೀರವಾಗಿ ಇದನ್ನು ತೆಗೆದುಕೊಂಡಿದೆ. ಅವರು ಲ್ಯಾಬ್ಗೆ ಇದನ್ನೆಲ್ಲ ಟೆಸ್ಟ್ ರಿಸಲ್ಟ್ಸನ್ನು ಕಳಿಸಿದ್ದೇವೆ. ಆ ಔಷಧ ಕಂಪನಿಯವರ ಬೇಜವಾಬ್ದಾರಿತನದಿಂದ ಇದು ಆಗಿದೆ ಅನ್ನುವಂಥದ್ದು. ಔಷಧಿ ಟೆಸ್ಟ್ ರಿಸಲ್ಟ್ ಬಂದ ಕೂಡಲೇ ಅವ್ರ ಮೇಲೆ ಕೇಸನ್ನು ಕೂಡ ಹಾಕಿ ಇದಕ್ಕೆ ಯಾರು ತಪ್ಪಿತಸ್ಥರಿದ್ದಾರೆ ಅವ್ರ ಮೇಲೆ ನಾವು ಕಾನೂನು ಕ್ರಮ ತೆಗೆದುಕೊಂಡು ಅವರಿಗೆ ಶಿಕ್ಷೆ ಕೊಡೋವರೆಗೂ ಕೂಡ ನಮ್ಮ ಸರ್ಕಾರ ವಿರಮಿಸೋದಿಲ್ಲ. ಆದರೂ ಕೂಡ ಅವರಿಗೆ ಶಿಕ್ಷೆ ಕೊಟ್ಟರು ಆಗಿರೋ ನಷ್ಟಕ್ಕೆ ಏನು ಸಿಗುತ್ತೆ ಅಂತ ನೀವು ಕೇಳ್ಬೋದು. ನಿಜ, ಭಾಳ ದುರಂತ. ಯಾಕಂದರೆ ಕುಟುಂಬದ ಒಬ್ಬ ಸದಸ್ಯರನ್ನು ಅಂತಹ ಒಂದು ಘಟ್ಟದಲ್ಲಿ ಕಳೆದುಕೊಳ್ಳುವುದು ಅದಕ್ಕೆ ಸಮಾನವಾದಂಥ ಇನ್ನೊಂದು ದುರಂತ ಮತ್ತೊಂದು ಇಲ್ಲ. ಹಾಗಾಗಿ ಸರ್ಕಾರದ ಪರವಾಗಿ ನಾನು ಕೂಡ ಅವರಿಗೆ ನಮ್ಮ ಒಂದು ಶೋಕವನ್ನು ನಾವು ಕೂಡ ಹೇಳ್ತೇವೆ. ಅವರ ಕುಟುಂಬಕ್ಕೆ ಈ ನಷ್ಟವನ್ನು ಭರಿಸ್ಕೊಳ್ತಕ್ಕಂತಹ ಶಕ್ತಿ ಬರಲಿ ಅಂತ ನಾನು ಆಶಿಸ್ತೇನೆ. ಆದರೆ ಸರ್ಕಾರ ಈ ವಿಷಯದಲ್ಲಿ ಭಾಳ ಗಂಭೀರವಾಗಿ ತೆಗೆದುಕೊಂಡಿದೆ. ಕ್ಯಾಬಿನೆಟಲ್ಲಿ ಭಾಳ ಉನ್ನತ ಮಟ್ಟದಲ್ಲಿ ಚರ್ಚೆ ಆಗಿದೆ. ಇದನ್ನು ಒಂದು ಅಂತಿಮ ನ್ಯಾಯ ಕೊಡೋವರೆಗೂ ಕೂಡ ಸರ್ಕಾರ ವಿರಮಿಸೋದಿಲ್ಲ ಅನ್ನೋದನ್ನು ನಾನು ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಪರಿಹಾರ ಕೊಡೋ ವಿಚಾರದಲ್ಲಿ ಬರೀ 2 ಲಕ್ಷ ಪರಿಹಾರ ಕೊಟ್ಟಿದ್ದಾರೆ ಸರ್. ಅವ್ರ ಕುಟುಂಬ ಸೇರ್ಬೋದು, ಎಲ್ಲರೂ ಕೂಡ ಈ ಕೋಮು ಗಲಭೆಗಳಲ್ಲೂ ಕೂಡ ಗಲಾಟೆ ಆದರೆ 5 ಲಕ್ಷ 10 ಲಕ್ಷ 15 ಲಕ್ಷ ಪರಿಹಾರ ಕೊಡ್ತಾರೆ. ಒಂದು ಜೀವಕ್ಕೆ 2 ಲಕ್ಷ ಪರಿಹಾರ ಸರಿಯಿಲ್ಲ ಸರ್ ಅಂತ. ಇಲ್ಲ ನೋಡಿ, ಜೀವಕ್ಕೆ ಎಷ್ಟು ಹಣ ಕೊಟ್ಟರು ಪರಿಹಾರ ಇಲ್ಲ, ಜೀವ ವಾಪಸ್ ಬರೋದಿಲ್ಲ. ಅದರಲ್ಲಿ ಸ್ಪಷ್ಟ 2 ಲಕ್ಷ 5 ಲಕ್ಷ ಅದರಲ್ಲಿ ಮೀನಾಮೇಷ ಎಣಿಸ್ತಕ್ಕಂಥ ಅವಶ್ಯಕತೆ ಸರ್ಕಾರಕ್ಕೇನು ಇಲ್ಲ. ಹಾಗಾಗಿ ಅದರಲ್ಲಿ ನಾವು ಕೂಡ ಮಾತಾಡ್ತೇವೆ. ಅದರಲ್ಲಿ ಹೆಚ್ಚಿನ ಪರಿಹಾರ ಕೊಡುವಂಥದ್ದು ನಿಜವಾಗೂ ಆಗಿರೋ ಘಟನೆ ಮುಖ್ಯ ಮತ್ತು ಘಟನೆ ದುರಂತದ ಮುಖ್ಯ. ಎಷ್ಟು ಪರಿಹಾರ ಕೊಡಬೇಕು ಅನ್ನೋದ್ರ ವಿಷಯದಲ್ಲಿ ಖಂಡಿತವಾಗಿ ನಾವು ಚರ್ಚೆ ಮಾಡ್ತೇವೆ. ಅದಕ್ಕೆ ಸೂಕ್ತ ಪರಿಹಾರ ಕೊಡೋದ್ರ ಬಗ್ಗೆನೂ ಕೂಡ ನಮ್ಮದೇನು ಇದಿಲ್ಲ, ಅದರಲ್ಲಿ ಅಡ್ಡಿ ಆತಂಕ ಇಲ್ಲ. ಆದರೆ ದುರಂತ ಆಗಬಾರ್ದಾಗಿತ್ತು, ಅದರಲ್ಲಿ ಸ್ಪಷ್ಟ ನನ್ನ ಅಭಿಪ್ರಾಯವೂ ಕೂಡ. ಅದಕ್ಕೆ ನ್ಯಾಯ ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡ್ತೇವೆ. ಅವರು ಆ ರೀತಿ ನನ್ನ ಸಮಯ ಬರುತ್ತೆ, ನನಗೆ ಒಳ್ಳೇದಾಗುತ್ತೆ ಅಂತ ಹೇಳಿದ್ದಾರೆ. ಏನು ಅಷ್ಟು ಹೇಳಬಾರ್ದು ಅಂತ ಹೇಳಿದ್ರೆ ಇನ್ನು ಹಾಗಾದರೆ ಮಾತಾಡುವಾಗ ನಾವು ಪ್ರತಿಯೊಂದು ಅಕ್ಷರವನ್ನು ಭಾಳ ಅಳೆದು ತೂಕ ಹಾಕಿ ಮಾತಾಡಬೇಕು ಅಂತಂದರೆ ಭಾಳ ಸೆಲ್ಫ್ ಗವರ್ನೆನ್ಸ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಭಾಳ ನಾವು ಜನಪರವಾದಂಥ ಸರ್ಕಾರವನ್ನು ಕೊಡ್ತಾ ಇದ್ದೇವೆ. ಇತ್ತೀಚೆಗೆ ಉಪಚುನಾವಣೆಯಲ್ಲಿ ಬಂದಿರೋ ಫಲಿತಾಂಶನೇ ಅದಕ್ಕೆ ಸಾಕ್ಷಿ. ನಾನು ಸುಮ್ಮನೆ ಹೇಳ್ಕೊಳ್ಳೋಕೆ ಹೇಳ್ತಾ ಇರೋದಲ್ಲ. ಇಲ್ಲಿ ಮಾನ್ಯ ಕುಮಾರಸ್ವಾಮಿಯವರು ಮಾಜಿ ಮುಖ್ಯಮಂತ್ರಿಗಳು, ಅವರ ಕ್ಷೇತ್ರದಲ್ಲಿ ದಳ MLA ಇದ್ದಿದ್ದ ಕಡೆ ಕಾಂಗ್ರೆಸ್ ಗೆದ್ದಿದೆ. ಮತ್ತೊಂದು ಕಡೆ ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು, ಅವರ ಕ್ಷೇತ್ರ, ಅವರು ಮಾಜಿ ಮುಖ್ಯಮಂತ್ರಿಗಳು, ಅಲ್ಲಿ BJP MLA ಇದ್ದಿದ್ದ ಕಡೆ ಈ ಬಾರಿ ಕಾಂಗ್ರೆಸ್ ಗೆದ್ದಿದೆ. ಅವರ ಕುಟುಂಬದವರ ವಿರುದ್ಧ ಇವತ್ತು ಕಾಂಗ್ರೆಸ್ ಗೆದ್ದಿದೆ ಅಂತ ಹೇಳಿದ್ರೆ ಜನ ಕಾಂಗ್ರೆಸ್ ಗೆಲ್ಸಿದ್ದಾರೆ ಅಂತ ಹೇಳಿದ್ರೆ ಜನರಿಗೆ ಕಾಂಗ್ರೆಸ್ನ ಬಗ್ಗೆ ಒಂದು ಒಳ್ಳೆ ಭಾವನೆ ಇರೋದ್ರಿಂದ ನಾವು ಗೆಲ್ಲಲಿಕ್ಕೆ ಸಾಧ್ಯ ಆಗಿದೆ. ಸೊ ಹಾಗಾಗಿ ಸರ್ಕಾರ ಒಳ್ಳೆಯದು ಕೊಡ್ತಾ ಇದೆ. ಅದು ಮುಂದೇನೂ ಕೂಡ ಜನ ನಮ್ಮಿಂದ ಒಳ್ಳೆ ಸರ್ಕಾರವನ್ನು ನಿರೀಕ್ಷೆ ಮಾಡಿದ್ದಾರೆ. ಸೊ ಇವತ್ತು ಸರ್ಕಾರದ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ಆಗಬೇಕು ಬಿಟ್ಟರೆ ಅಧಿಕಾರದ ಬಗ್ಗೆ ಚರ್ಚೆ ಮಾಡಿಕೊಂಡು ಇದರಿಂದ ಯಾರ ಜನಗಳ ಕಲ್ಯಾಣನೂ ಇಲ್ಲ, ಅದರಲ್ಲಿ ಯಾರ ಹೊಟ್ಟೆನೂ ತುಂಬೋದಿಲ್ಲ. ಸೊ ಹಾಗಾಗಿ ಸರ್ಕಾರ ಕಾರ್ಯವೈಖರಿ, ಜನಗಳ ಸಮಸ್ಯೆ, ಇದ್ರ ಬಗ್ಗೆ ಚರ್ಚೆ ಮಾಡೋದು ಒಳ್ಳೆಯದು. ನಾವು ಅಧಿಕಾರ ರಾಜಕೀಯದಲ್ಲಿ ಕಾಲದಿಂದ ಕಾಲಕ್ಕೆ ಇರುತ್ತೆ ಬದಲಾವಣೆಗಳು, ಯಾವುದು ಶಾಶ್ವತ ಅಲ್ಲ. ಸಮಯ ಬಂದಾಗ ಏನಾಗಬೇಕೋ ಅದು ಆಗುತ್ತೆ. ಅದನ್ನೇ ನಾವು ದೊಡ್ಡದು ಮಾಡಿಕೊಂಡು ಈಗ ಅದರಿಂದ ಯಾವ ಜನಕ್ಕೂ ಏನು ಪ್ರಯೋಜನ ಇಲ್ಲ, ಜನಗಳ ಕಲ್ಯಾಣದ ವಿಷಯನೂ ಅಲ್ಲ ಅದು. ನೋಡಿ, ಅದು ಕಾಲ ಸಮಯ ಸಂದರ್ಭ ಬರಲಿ, ಅವ್ರಿಗೂ ಒಳ್ಳೇದಾಗಲಿ. ಅವರು ಭಾಳ ವರ್ಷದಿಂದ ರಾಜಕೀಯದಲ್ಲಿ ಇದ್ದಾರೆ. ಯಾರ್ಯಾರಿಗೆ ಅದು ಅವ್ರವ್ರಿಗೆ ಏನೇನು ಸಿಗಬೇಕು ಜೀವನದಲ್ಲಿ ಸಿಗುತ್ತೆ ಅಂತ ನಾನು ನಂಬಿದ್ದೇನೆ. ಸೊ ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿ ನಮಗೇನು ಪ್ರಯೋಜನ ಇಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಸರ್, ಮಂಡ್ಯದಲ್ಲಿ ಸಮಾವೇಶ ಮಾಡೋಕ್ಕೆ ಹೋಗಿದ್ದಾರೆ ಸರ್ JDS. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಸಮಾವೇಶ ಕೌಂಟ್ರ್ ಥರ ಅನಿಸುತ್ತೆ. ಮಾಡಲಿ, ಅವರು ರಾಜಕೀಯ ಪಕ್ಷವಾಗಿ ಮಾಡಲಿ, ನನಗೇನೋ ಮಾಡಲಿ, ಒಳ್ಳೇದಾಗಲಿ. ಅವ್ರಿಗೂ ಕೂಡ ಉಳಿಲಿ, ಅವರು ಜನತಾದಳ ಉಳಿಬೇಕು ಅಂತ ಆಸೆ ಪಡ್ತೇನೆ. ಈಗ ವ್ಯವಸ್ಥಿತವಾಗಿ BJP ಅವರು ಜನತಾದಳವನ್ನು ಮುಗಿಸೋದಕ್ಕೆ ಸ್ಕೆಚ್ ಹಾಕಿದ್ದಾರೆ.
ನೋಡಿ, ಈ ಚುನಾವಣೆನೇ ತಗೊಳ್ಳಿ. ಕುಮಾರಸ್ವಾಮಿಯವರು ದಳ ಬಿ ಜೆ ಪಿ ಕಾಂಗ್ರೆಸ್ಸು ತ್ರಿಕೋಣ ಸ್ಪರ್ಧೆ ಆದಾಗ ಬಿ ಜೆ ಪಿ ವಿರುದ್ಧವಾಗಿ 97,000 ಓಟ್ ತಗೊಂಡಿದ್ರು, ಕರೆಕ್ಟಾ ನನ್ನ ಲೆಕ್ಕ? ಆಮೇಲೆ ಬಿ ಜೆ ಪಿ ದಳ ಒಂದಾದ ಮೇಲೆ 97,000 ಇದ್ದಿದ್ದು ಕನಿಷ್ಠ ಒಂದು 10,000ನಾದರೂ ಜಾಸ್ತಿ ಆಗಬೇಕಾಗಿತ್ತಾ? 1,07,000 ಆಗೋದು, ಅದು ಹೆಂಗೆ 85,000 ಇಳೀತು? ಎಲ್ಲೋಯ್ತು ಹಂಗಾದರೆ ಬಿ ಜೆ ಪಿ ಓಟು? ಒಂದು ಓಟು ಬಿ ಜೆ ಪಿದು ಜನತಾದಳಕ್ಕೆ ಬಂದಿಲ್ಲ. ಬಿ ಜೆ ಪಿಯವರು ಬೇಕಂತೆ ಕುಮಾರಸ್ವಾಮಿ ಅವರ ಮಗನ್ನ ನಿಲ್ಲಿಸ್ಬಿಟ್ಟು ಅವರ ಓಟ್ಗಳನ್ನು ಮಾತ್ರ ಬಹುಶಃ ಕಾಂಗ್ರೆಸ್ಗೆ ಹಾಕ್ಸಿದ್ದಾರೆ. ಇಲ್ಲ ಅಂದರೆ ಸರ್, 97,000 ಬರೀ ದಳದ ಓಟಿತ್ತು. ಬಿ ಜೆ ಪಿ ಅಲಯನ್ಸ್ ಆದಮೇಲೆ ಅವ್ರಿಗೆ ಬರಬೇಕಾಗಿರೋ ಓಟ್ ಜಾಸ್ತಿ ಆಗಬೇಕಾ ಕಡಿಮೆ ಆಗಬೇಕಾ? ಹಾಗಾದರೆ ಚನ್ನಪಟ್ಟಣದಲ್ಲಿ ಬಿ ಜೆ ಪಿ ಅಂತ ಒಂದು 10,000 ಓಟು ಇಲ್ವಾ? 10,000 ಓಟು ಇಲ್ವಾ? ಯೋಗೇಶ್ವರ್ದು ಪರ್ಸ್ನಲ್ ಪ್ರಭಾವ ಬಿಟ್ಬಿಡಿ, ಒಂದು 10,000 ಬಿ ಜೆ ಪಿ ಓಟ್ ಇಲ್ವಾ? ದಳ ಅವ್ರದ್ದು ಓನ್ 97,000 ಇದ್ದಿದ್ದು 85,000ಕ್ಕೆ ಹೆಂಗೆ ಕುಸಿಯಿತು? ಬಿ ಜೆ ಪಿಯವರು ಬೆನ್ನಿಗೆ ಚೂರಿ ಹಾಕದೆ ಹೋಗಿದ್ದಿದ್ರೆ ಗೆಲ್ಲೋದು ಬಿಡೋದು ಎರಡನೇ ಮಾತು. ಅವರ ಓಟು ಯಾರಿಗೆ ಹಾಕ್ಸಿದ್ದಾರೆ? ಇವತ್ತು ಎಲ್ಲೋ ಒಂದು ಕಡೆ ನೀವು ಎಲ್ಲಿ ಯೋಗೇಶ್ವರು 50-50 ಇದೆ ಅಂತ ಮಾತಾಡಿದ್ರಿ. 25,000ದಲ್ಲಿ ಗೆಲ್ಲಬೇಕಾದ್ರೆ ಯಾವ್ಯಾವ ಮೂಲೆಯಿಂದ ಸಹಾಯ ಬಂತು ಅನ್ನೋದನ್ನು ನೀವು ಕೂಡ ವಿಚಾರ ಮಾಡಿ. ಅವರೇ ಹೇಳ್ಕೊಂಡಿದ್ರು ಸರ್, ಕಷ್ಟ ಇದೆ. ಯಾರು? ಯೋಗೇಶ್ವರ್ ಅವರು ಚುನಾವಣೆ ಆದಮೇಲೆ ಭಾಳ ಕಷ್ಟ ಇದೆ ಅಂತ ಹೇಳಿದರು. 25,000 ಬಹುಮತದಿಂದ ಗೆಲ್ಲಬೇಕಾದ್ರೆ ಬಿ ಜೆ ಪಿಯವರು ಕೂಡ ಪರೋಕ್ಷವಾಗಿ ಸಹಾಯ ಮಾಡದೆ ಸಾಧ್ಯನಾ? ಬಿ ಜೆ ಪಿಯವ್ರ ಉದ್ದೇಶ ಏನು? ಜನತಾದಳನ ಕುಮಾರಸ್ವಾಮಿಯವ್ರನ್ನ ಜೊತೆಗೆ ಹಾಕ್ಕೋಬೇಕು, ಏನು ಬೇಕೋ ಅವರಿಂದ ಸಿಗೋದೆಲ್ಲ ತಗೊಳ್ಬೇಕು, ಕೊನೆಗೆ ಅಂತಿಮವಾಗಿ ಅವ್ರನ್ನ ಮುಗಿಸಿ ಆ ಜನತಾದಳದ ಓಟನ್ನು ಬಿ ಜೆ ಪಿ ಒಳಗೆ ಹಾಕ್ಕೋಬೇಕು. ಈಗ ಪಾರ್ಲಿಮೆಂಟ್ ಎಲೆಕ್ಷನ್ನೇ ತಗೊಳ್ಳಿ, ಜನತಾದಳದಿಂದ ಎಲ್ಲೆಲ್ಲಿ ಸಹಾಯ ತಗೋಬೇಕೋ ಪಾರ್ಲಿಮೆಂಟ್ ಎಲೆಕ್ಷನಲ್ಲಿ ತಗೊಂಡ್ರು. ಒಂದು 4-5 ಸೀಟಲ್ಲಿ ಬಿ ಜೆ ಪಿ ಗೆಲ್ಲೋದಕ್ಕೆ ಜನತಾದಳ ಸಹಾಯ ಆಯಿತು. ಆದರೆ ಅದಾದಮೇಲೆ ಕುಮಾರಸ್ವಾಮಿಯವ್ರ ಮಂತ್ರಿ ಆದರು ಅನ್ನೋದು ಒಂದು ಬಿಟ್ಟರೆ ಜನತಾದಳಕ್ಕೆ ಸಿಕ್ಕಿದ್ದೇನು? ಇವತ್ತು ಬೈ ಎಲೆಕ್ಷನಲ್ಲಿ ಸೋತರು, ಭವಿಷ್ಯದಲ್ಲಿ ನಾಳೆ ಜನತಾದಳನೇ ಕೂಡ ನುಂಗಾಕೊಳ್ತಾರೆ. ಅದೇ ಅವರ ಉದ್ದೇಶ. ಏನೇ ಮಾಡಿ ಜನತಾದಳನ ನುಂಗಿ ಅದನ್ನು ಬಿ ಜೆ ಪಿ ಒಳಗೆ ಹಾಕ್ಕೋಬೇಕು ಅಂತ. ಹಾಗಾಗಿ ಜನತಾದಳದವರು ಸಮಾವೇಶ ಮಾಡಲಿ. ಜನತಾದಳಕ್ಕೂ ಕರ್ನಾಟಕದಲ್ಲಿ ಭಾಳ ವರ್ಷಗಳ ಇತಿಹಾಸ ಇದೆ, ಉಳಿಲಿ ಅಂತ ನಾನು ಆಶಿಸ್ತೇನೆ. ಆದರೆ ಬಿ ಜೆ ಪಿಯವರಂತೂ ಅವರಿಗೆ ಸ್ಕೆಚ್ ಹಾಕಿದ್ದಾರೆ. ಅದು ಹೆಂಗೆ ಬಚಾವಾಗಿ ಬದುಕ್ತಾರೆ ಅಂತ ನೋಡಬೇಕು. ಬಚಾವಾಗಲಿ, ಬದುಕಲಿ. ಜನತಾದಳದವರು ಕೂಡ ಇರಬೇಕು ಕರ್ನಾಟಕದಲ್ಲಿ. ನಾವು ಯಾವ ಅಪೋಸಿಷನ್ ಪಾರ್ಟಿಯನ್ನು ಕೂಡ ನಿರ್ನಾಮ ಮಾಡ್ತೀವಿ ಅಂತ ಹೇಳುವಂಥ ಜಾಯಮಾನ ಅಲ್ಲ. ಪ್ರಜಾಪ್ರಭುತ್ವದಲ್ಲಿ ನಾನು ಇರಬೇಕು, ನೀವು ಇರಬೇಕು, ಇನ್ನೊಬ್ಬರು ಇರಬೇಕು. ಆವಾಗ ಮಾತ್ರ ಪ್ರಜಾಪ್ರಭುತ್ವ ಬದುಕುತ್ತೆ. ಆದರೆ ಬಿ ಜೆ ಪಿಯವರಿಂದ ಬಚಾವಾಗಲಿ ದಳದವರು ಅಂತ ನಾನು ಆಶಿಸ್ತೇನೆ. ಒಳ್ಳೆಯದಾಗಲಿ ಅವ್ರಿಗೆ.